ರಶ್ಮಿಕಾ ಮಂದಣ್ಣಗೆ ಹಿಗ್ಗಾಮುಗ್ಗಾ ಜಾಡಿಸಿದ ಶಾಸಕನ ಮೇಲೆ ಬಿತ್ತು ಕೇಸ್. ರಶ್ಮಿಕಾಗೆ ಬೈದದ್ದಕ್ಕಾಗಿ ಕೊಡವ ಸಮುದಾಯ ಆಕ್ರೋಶ. ಹೌದು, ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಯಾಂಡಲ್ವುಡ್ ನಟ ನಟಿಯರ ಮೇಲೆ ಕೆಂಡ ಕಾರಿದ್ದರು. ಅನೇಕ ನಟ ನಟಿಯರ ನಟ್ಟು ಬೋಲ್ಟು ಟೈಟು ಮಾಡ್ತೀನಿ ಎಂದೆಲ್ಲ ಒಬ್ಬರಿಸಿ ಬೊಬ್ಬೆರೆದಿದ್ರು. ಈ ಹೇಳಿಕೆ ಭಾರಿ ಚರ್ಚೆಗೆ ಕೂಡ ಕಾರಣವಾಯಿತು. ಅಷ್ಟೇ ಅಲ್ಲ, ಸದನದಲ್ಲೂ ಈ ಹೇಳಿಕೆ ಬಗ್ಗೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಸದ್ದು ಗದ್ದಲವೇ ನಡೆಯಿತು. ಇನ್ನು ಮಂಡ್ಯ ಶಾಸಕ ರವಿ ಗಣಿಗ ರಶ್ಮಿಕಾ ಮಂದಣ್ಣ ಅವರನ್ನ ಟಾರ್ಗೆಟ್ ಮಾಡಿ ಹಿಗ್ಗಾಮುಗ್ಗಾ ಬೈದಿದ್ರು. ರಶ್ಮಿಕಾಗೆ ಶಾಸಕ ಬೈದಿದ್ದಕ್ಕಾಗಿ ರಶ್ಮಿಕಾ ಸಮುದಾಯ ಗಣಿಗ ಮೇಲೆ ಕೇಸ್ ಹಾಕಿದೆ. ರವಿ ಗಣಿಗ ರಶ್ಮಿಕಾ ಯಾವುದೇ ಕನ್ನಡ ಪರ ಕಾರ್ಯಕ್ರಮಗಳಿಗೆ ಬರುವುದಿಲ್ಲ ಎಂಬ ವಿಚಾರವನ್ನ ಇಟ್ಟುಕೊಂಡು ರಶ್ಮಿಕಾ ಕನ್ನಡದ ನೆಲದಿಂದಲೇ ಬೆಳೆದು ಇಲ್ಲಿಂದಲೇ ತಮ್ಮ ಸಿನಿಮಾ ಕರಿಯರ್ ಆರಂಭ ಮಾಡಿ, ಆದರೆ ಕನ್ನಡದ ಯಾವುದೇ ಕಾರ್ಯಕ್ರಮ ಅಂತ ಬಂದಾಗ ಬರುವುದಿಲ್ಲ. ಹೋಗಿ ಕರೆಯಲು ಹೋದ್ರೂ ಕೂಡ ನಮ್ಮ ಮನೆ ಹೈದರಾಬಾದ್ ಅಲ್ಲಿದೆ, ನನಗೆ ಕರ್ನಾಟಕ ಎಲ್ಲಿದೆ ಎಂದು ಗೊತ್ತಿಲ್ಲ ಎಂತಿದ್ರಂತೆ ರಶ್ಮಿಕಾ. ಹೀಗೆ ಮಂದಣ್ಣ ಮೇಲೆ ಮುಗಿಬಿದ್ದಿದ್ದರು ಮಂಡ್ಯ ಶಾಸಕ. ಮಂಡ್ಯ ಶಾಸಕರ ಈ ಮಾತಿಗೆ ಭಾರಿ ಚರ್ಚೆ ಕೂಡ ಆಗಿತ್ತು. ಇದೀಗ ಗಣಿಗ ಹೇಳಿಕೆಗೆ ಕೊಡಗಿನ ಕೊಡವ ಸಮುದಾಯದವರು ರೊಚ್ಚಿಗೆದ್ದಿದ್ದಾರೆ. ರಶ್ಮಿಕಾ ಕೊಡಗಿನ ಕೊಡವ ಸಮುದಾಯದವರು ಅವರು ಬಹಳಷ್ಟು ಸೂಕ್ಷ್ಮ ಸಮುದಾಯಕ್ಕೆ ಸೇರಿದ್ದಾರೆ. ಇಂಥವರಿಗೆ ಮಾನಸಿಕ ಹಿಂಸೆಯನ್ನ ನೀಡಿ ಅವರಿಗೆ ಬೆದರಿಸುವ ಕೆಲಸ ಆಗುತ್ತಿದೆ. ಅವರನ್ನ ಬೆದರಿಸುವುದು ಸಂವಿಧಾನ ವಿರೋಧಿ ಕೃತ್ಯವಾಗಿದೆ. ಇಂತಹ ಬೆದರಿಸುವ ಮಾತುಗಳನ್ನಾಡಿರುವ ಶಾಸಕನ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಎಂದು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ರಾಚಪ್ಪ. ಇಂತಹ ಬೆದರಿಸುವ ಮಾತುಗಳನ್ನಾಡಿರುವ ಶಾಸಕನ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಎಂದು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ನಾಚಪ್ಪ ಆಗ್ರಹಿಸಿದ್ದಾರೆ.